ಶಾಂತಿ. ಈಗ ನಮ್ಮನ್ನು ನಾವು ತಪ್ಪಾಗಿ ನಾನು ಶರೀರ, ನಾನು ಮನಸ್ಸು, ನಾನು ಜಗತ್ತು ಅಂತ ತಿಳಿದುಕೊಂಡಿರೋದ್ರಿಂದ ನಮಗೆ ಬಹಳ ಅಶಾಂತಿ, ದುಃಖ, ಚಿಂತೆ, ಸಮಸ್ಯೆಗಳು ಉಂಟಾಗಿವೆ. ಈಗ ನಿಜವಾದ ನಾನು ಯಾರು ಅದನ್ನು ನಾವು ಹಿಡಿದುಕೊಳ್ಬೇಕು. ನಿಜವಾದ ನಾನು ಯಾರು? ಒಳಗಿರುವ ಪರಮಾತ್ಮ. ಒಳಗಿರುವ ಪರಮಾತ್ಮ ಆತ್ಮನ್ನೇವಾತ್ಮನ ತುಷ್ಟ. ತನ್ನಲ್ಲಿ ತಾನು ಆನಂದದಿಂದ ಇರಬೇಕು. ಎಲ್ಲಾ ಆಸೆಗಳನ್ನು ಬಿಡೋದು ಒಂದು ಪಾಯಿಂಟ್ ಆದ್ರೆ, ಜೊತೆಯಲ್ಲಿ ನಮ್ಮ ಸ್ವರೂಪದಲ್ಲಿ ನಾವು ಆನಂದದಿಂದ ಇರಬೇಕು. ಕೇವಲ ಆಸೆಗಳನ್ನು ಬಿಟ್ಟ ಮಾತ್ರಕ್ಕೆ ಸಮಸ್ಯೆ ಸಾಲ್ವ್ ಆಗಲ್ಲ. ಈ ಮೆಂಟಲ್ ಹಾಸ್ಪಿಟಲ್ ಇರುತ್ತಲ್ವಾ, ನಿಮಾನ್ಸ್ ಇರುತ್ತಲ್ಲ, ಅಲ್ಲಿ ಹೋಗಿ ನೋಡಿ. ಒಬ್ಬೊಬ್ಬರ ಕತೆ ಒಂದೊಂದು ರೀತಿ ಇರುತ್ತೆ, ಒಬ್ಬೊಬ್ಬರ ಮುಖ ಒಂದೊಂದು ವಿಚಿತ್ರ ಇರುತ್ತೆ. ಅವ್ರು ಏನೇನೋ ವಿಚಿತ್ರ ಮಾಡ್ತಿರ್ತಾರೆ. ಅವರಿಗೆ ಆಸೆಗಳಿಲ್ಲ, ಹಾಗಂತ ನೆಮ್ಮದಿ ಇದೆಯಾ? ಇಲ್ಲ. ಆರೋಗ್ಯಕರವಾದ ಸ್ಥಿತಿ ಇದೆಯಾ? ಇಲ್ಲ. ಅಂದ್ರೇನು? ಆಸೆಗಳನ್ನು ಬಿಟ್ಟ ಮಾತ್ರಕ್ಕೆ ಮುಗಿಯಲಿಲ್ಲ. ಆಸೆಗಳನ್ನು ಬಿಟ್ಟಾಗ ಮನುಷ್ಯ ಫುಲ್ ಡಿಪ್ರೆಷನ್ ಹೋಗ್ಬಿಡ್ತಾನೆ. ಆ ಸ್ಥಿತಿ ಅಲ್ಲ ಕೃಷ್ಣ ಹೇಳ್ತಾ ಇರೋದು. ಒಂದು ಕಡೆಯಿಂದ ಎಲ್ಲಾ ಆಸೆಗಳನ್ನು ಬಿಡೋದು, ಇನ್ನೊಂದು ಕಡೆಯಿಂದ ಆತ್ಮನ್ನೇವ ಆತ್ಮನ ತುಷ್ಟ. ತನ್ನ ಸ್ವರೂಪದಲ್ಲಿ ತಾನು ಆನಂದದಿಂದ ಇರೋದು, ಅದನ್ನು ನಾವು ಪಡ್ಕೊಳ್ಬೇಕಾಗಿದೆ. ಆ ಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಗಾಢ ನಿದ್ರೆಯಲ್ಲಿರುವ ಸ್ಥಿತಿ. ಅದೇ ಗಾಢ ನಿದ್ರೆಯಲ್ಲಿ ಅಜ್ಞಾನ ಇದೆ, ಆ ಅಜ್ಞಾನ ಹೊರಟೋಗ್ಬೇಕು. ಗಾಢ ನಿದ್ರೆಯಲ್ಲಿರುವ ಸ್ಥಿತಿ ಆತ್ಮನ್ನೇವ ಆತ್ಮನ ತುಷ್ಟ. ಆಮೇಲೆ ಇನ್ನೊಂದು ಉದಾಹರಣೆ ಆತ್ಮನ್ನೇವ ಆತ್ಮನ ತುಷ್ಟ ಅನ್ನೋದಕ್ಕೆ, ಚಿಕ್ಕ ಮಕ್ಕಳನ್ನು ನೋಡಿ, 1 ವರ್ಷದ ಮಗುವನ್ನು ನೋಡಿ. ಆ ಮಗು ಯಾವಾಗಲೂ ಆನಂದವಾಗಿರುತ್ತೆ. ಹೊಟ್ಟೆ ತುಂಬಿದ್ರೆ ಸಾಕದಕ್ಕೆ. ಆಟದ ಸಾಮಾನು ಬೇಕಂತಿದೆಯಾ? ಇಲ್ಲ. ತನ್ಪಾಡಿಗೆ ತಾನು ಕೈ ಕಾಲ ಆಡಿಸ್ಕೊಂಡು ಆಚೆ ಈಚೆ ನೋಡ್ತಾ ಆನಂದವಾಗಿರುತ್ತೆ. ಅದು ಆನಂದವಾಗಿರ್ಲಿಕ್ಕೆ ಏನ್ ಬೇಕು ಹೇಳಿ? ಆಟದ ಸಾಮಾನು ಬೇಡ, ಲಕ್ಷ ರೂಪಾಯಿ ಬೇಡ, ಅಪ್ಪ ಅಮ್ಮ ಬಂಧು ಬಳಗ ಇನ್ನೂ ಪ್ರಜ್ಞೆನೇ ಬಂದಿಲ್ಲ, ಅದಕ್ಕೆ ಆ ಅರಿವೇ ಬಂದಿಲ್ಲ. ಅದು ಆತ್ಮನ್ನೇವಾತ್ಮನ ತುಷ್ಟ. ಜ್ಞಾನಿಯಾದ ಇದು ಆತ್ಮನ್ನೇವಾತ್ಮನ ತುಷ್ಟ. ಹೀಗೆ ನಮ್ಮ ಜೀವನದಲ್ಲಿ ಈ 2 ಮೌಲ್ಯಗಳನ್ನು ಜೊತೆಯಲ್ಲಿ ಸೇರಿಸ್ಕೊಳ್ಬೇಕು. ಒಂದು ಕಡೆಯಿಂದ ಆಸೆಗಳನ್ನು ಬಿಡ್ತಾ ಹೋಗೋದು, ಇನ್ನೊಂದು ಕಡೆಯಿಂದ ನಮ್ಮ ಸ್ವರೂಪದಲ್ಲಿ ನಾವು ನೆಲೆ ನಿಲ್ಲುವುದು. ಶ್ರೀಮಾತೆ ಶ್ರೀ ಶಾರದಾ ದೇವಿಯವರ ಜೀವನವನ್ನು ನೆನಪಿಸಿಕೊಳ್ಳಿ. ಶ್ರೀಮಾತೆಯವರು ಎಂಥ ಜಾಗದಲ್ಲಿದ್ರು? ಒಂದು ಉದ್ದಗಲದ ಸಣ್ಣ ಕೋಣೆ, ಅದು ಚೌಕ ಆಕಾರದಲ್ಲಿದ್ರೆ ಹೆಚ್ಚು ಜಾಗ ಸಿಗುತ್ತೆ. ಏನು ಇದು ಅಷ್ಟಭುಜಾಕೃತಿಯ ಜಾಗ ಅದು. ಆ ಜಾಗದಲ್ಲಿ ಶ್ರೀಮಾತೆಯವರಿದ್ರು. ಶ್ರೀಮಾತೆಯವರ ಅಡಿಗೆ ಮನೆನೂ ಅದೇ, ದೇವರ ಕೋಣೆನೂ ಅದೇ, ಸ್ಟೋರ್ ರೂಮ್ ಅದೇ. ಅವತ್ತಿನ ಕಾಲದಲ್ಲಿ ಅಡಿಗೆ ಒಲೆಯಲ್ಲಿ ಮಾಡಬೇಕಿತ್ತು. ಒಲೆಯಲ್ಲಿ ಹೊಗೆ ಬಂತು ಅಂದ್ರೆ ಏನಾಗುತ್ತೆ ಹೇಳಿ? ಇಡೀ ಕೋಣೆ ಹೇಗಾಗುತ್ತೆ ನೋಡಿ. ಅದೇ ಕೋಣೆಯಲ್ಲಿ ಶ್ರೀಮಾತೆಯವರು ಯಾರಾದ್ರೂ ಗೆಸ್ಟ್ಸ್ ಬಂದ್ರೆ ಅವ್ರನ್ನ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಬೇಕು. ಶ್ರೀಮಾತೆಯವರು ಏನಾದ್ರು ಒಂದೇ ಒಂದ್ಸಲ ರಾಮಕೃಷ್ಣರ ಹತ್ರ ಕಂಪ್ಲೇಂಟ್ ಮಾಡಿದ್ರ, ನನ್ಗೆ ಹೊಸ ಮನೆ ಕೊಡಿಸಿ ಅಂತ ಕೇಳಿದ್ರ ಏನಾದ್ರು?